ಚಕ್ರೆ ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ 28 ಮೇ ಗುರುವಾರ. ನಾಳೆ ಈ 8 ರಾಶಿಯವರಿಗೆ ಗೋಲ್ಡನ್ ಟೈಮ್. ಖಜಾನೆ ಫುಲ್ ದುಡ್ಡು ಆ ರಾಘವೇಂದ್ರ ಸ್ವಾಮಿಯ ಕೃಪಾ ಆಶೀರ್ವಾದದಿಂದ. ಅದ್ಯಾವ ರಾಶಿಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೌದು, ನಾಳೆ ಮೇ 28ನೇ ತಾರೀಕು ಗುರುವಾರ. ನಾಳೆ ಈ 8 ರಾಶಿಯವರಿಗೆ ಆ ರಾಘವೇಂದ್ರನ ಕೃಪಾ ಆಶೀರ್ವಾದದಿಂದ ಗೋಲ್ಡನ್ ಟೈಮ್ ಶುರು ಆಗ್ತಾ ಇದೆ. ಖಜಾನೆ ಫುಲ್ ದುಡ್ಡು ಅಂತ ಆಗ್ತಾರೆ. ಈ ರಾಶಿಯವರಿಗೆ ಇನ್ಮುಂದೆ ಹಣ ಬರುವ ಅಡೆತಡೆಗಳು ದೂರವಾಗಿ ಸಹಜವಾಗಿ ಹಣ ಬರ್ತಾ ಆ ರಾಯರ ಕೃಪಾ ಆಶೀರ್ವಾದದಿಂದ ಅವರಿಗೆ ಸಕಲವೂ ಐಶ್ವರ್ಯವೂ ಪಡೆಯುವ ಸಾಧ್ಯತೆ ನಿಮಗೆ ನಾಳೆ ಕಂಡುಬರುತ್ತೆ. ಕುಟುಂಬಕ್ಕೆ ಸಂಬಂಧಪಟ್ಟಂತೆ ವಿಷಯದಲ್ಲಿ ಒತ್ತಡಗಳು, ಗೊಂದಲಗಳು ಎಲ್ಲವೂ ಕೂಡ ಈ ಸಮಯದಲ್ಲಿ ದೂರವಾಗಿ ಒಳ್ಳೆಯ ಪರಿಹಾರ ಸಿಗುತ್ತೆ. ಸಾಧ್ಯವಾದಷ್ಟು ನೀವು ಶಾಂತ ಮನಸ್ಸಿನಿಂದ ನೀವು ಕಾರ್ಯನಿರ್ವಹಿಸಬೇಕಾಗತ್ತೆ. ಆತುರದಿಂದ ಯಾವತ್ತೂ ನಿರ್ಧಾರ ತಗೊಳ್ಬೇಡಿ, ಅದು ಒಳ್ಳೆಯದಾಗೋದಿಲ್ಲ. ವ್ಯವಹಾರ ಹಾಗೂ ನಿಮಗೆ ಬಿಸ್ನೆಸ್ನಲ್ಲಿ ನಿಮಗೆ ಮಿಶ್ರ ಫಲಿತಾಂಶ ಕೂಡ ಕಂಡುಬರ್ಬೋದು. ನೀವು ಪರಿಸ್ಥಿತಿ ನಿಮ್ಮ ಮುಂದೆ ಎಷ್ಟೇ ಆ ಕಡೆ ಈ ಕಡೆ ಹೋದ್ರೂ ಅದನ್ನು ನೀವು ಗೊಂದಲಕ್ಕುಂಟಾಗದೆ ಅದನ್ನು ನೀವು ಸರಿಯಾಗಿ ಕರೆಕ್ಟ್ ಮಾಡುವಂಥ ಪರಿಸ್ಥಿತಿ ನಿಮ್ಮಲ್ಲಿ ಕಂಡುಬರ್ತದೆ. ತಾಕತ್ತು ನಿಮಗಿದೆ. ವಿವೇಕದಿಂದ ನಡ್ಕೊಂಡ್ರೆ ನಿಮ್ಮ ಎದುರುಗಡೆ ಬರುವ ಎಲ್ಲ ಸವಾಲುಗಳನ್ನ ಧೈರ್ಯದಿಂದ ನೀವು ನಿಭಾಯಿಸಿ ನೀವು ಮುಂದುವರಿಯೋಕ್ಕೆ ಸಾಧ್ಯವಾಗ್ತಾ ಹೋಗುತ್ತೆ. ಇನ್ನು ನಿಮ್ಮ ಆರೋಗ್ಯದ ವಿಷಯದಲ್ಲಿ ನೀವು ಹೆಚ್ಚಿನ ಕಾಳಜಿ ವಹಿಸುವುದು ತುಂಬಾ ಮುಖ್ಯವಾಗುತ್ತೆ. ಏಕೆಂದರೆ ಬದಲಾಗ್ತಿರುವ ಹವಾಮಾನದಲ್ಲಿ ನಿಮ್ಮ ಆಹಾರ ಪದ್ಧತಿಗಳಾಗಲಿ ಎಲ್ಲ ವ್ಯತ್ಯಾಸ ಆಗಬೇಕಾದ್ರೆ ನಿಮ್ಮ ಆರೋಗ್ಯದ ಕಡೆಗೆ ಏರುಪೇರು ಆಗುತ್ತೆ. ಅದರಿಂದ ನಿಮ್ಮ ಆರೋಗ್ಯ ಕಡೆಗೆ ಗಮನ ಕೊಡಿ. ಸರಿಯಾದ ಟೈಮಿಗೆ ಮಸಾಲೆ ಪದಾರ್ಥ ತಿನ್ನದೇ ಇರುವ ಆಹಾರವನ್ನು ಸೇವಿಸಿ ನೀವು ಎಕ್ಸಸೈಸ್ ಮಾಡಿ, ಅದರಿಂದ ಎಲ್ಲವೂ ಸರಿಯಾಗ್ತದೆ. ಇನ್ನು ವ್ಯವಹಾರ ಕಡೆಗೆ ನೋಡೋದಾದರೆ ನೀವು ದೀರ್ಘಕಾಲದಿಂದ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರುವ ಕೆಲಸಗಳು ಈಗ ಮೆಲ್ಲೆ ನಿಧಾನವಾಗಿ ನಿಮ್ಮ ಯಶಸ್ಸಿನ ಕಡೆಗೆ ದಾರಿ ತಾಳ್ಮೆಯಿಂದ ಮುಂದುವರೆದ್ರೆ ನಿಮಗೆ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ. ಪ್ರಯಾಣವನ್ನು ಯೋಚಿಸ್ತಿದ್ರೆ ನೀವು ಹಿರಿಯರ ಸಲಹೆ, ಮಾರ್ಗದರ್ಶನ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಿರೋರು ಹಾಗೆ ಸರ್ಕಾರಿ ಕೆಲಸಕ್ಕೋಸ್ಕರ ನೀವು ಏನಾದ್ರು ಪ್ರಯತ್ನ ಪಡ್ತಿರೋರು, ಓದ್ತಿರೋರು ಈ ಸಮಯದಲ್ಲಿ ನಿಮ್ಮ ಕಠಿಣ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ಹೇಳಿ. ಹೊಸ ಮನೆ, ಜಮೀನು, ಕಾರ್ ಇತರ ನಿಮಗೆ ಲಾಭ ತರುವ ಯೋಜನೆಗಳಲ್ಲಿ ನೀವು ಹೂಡಿಕೆ ಮಾಡಿ ಮಾಡುವ ಸಾಧ್ಯತೆ ಕೂಡ ನಿಮಗೆ ಕಂಡು ಬರ್ತದೆ. ಇನ್ನು ನೀವು ನಿಮ್ಮ ಲಾಭದಾಯಕ ಜೀವನವನ್ನು ನೀವು ಪಡ್ಕೊಂಡ್ರೆ ತಾನೆ ಯಶಸ್ವಿ ಜೀವನವನ್ನು ನೀವು ನಡೆಸ್ತೀವಿ. ಹಾಗೆ ನೀವು ಯಾವುದೋ ಒಂದು ಕೆಲಸ ನಿಮಗೆ ಆಗ್ತಾ ಇದೆ ಅಂತ ಹೇಳಿ ದುರಂಕಾರ, ಅಹಂಕಾರ ಪಡೋದ್ರಿಂದ ನಿಮ್ಮ ಕೆಲಸನ ಅರ್ಧಕ್ಕೆ ನಿಂತೋದ್ರೆ ಆ ಕೆಲಸ ಇನ್ನು ಮುಂದೋಡೋದಿಲ್ಲ. ಅದರಿಂದ ದುರಂಕಾರ, ಅಹಂಕಾರ ಅನ್ನೋದು ಬಿಟ್ಟು ಸಾಧ್ಯವಾದಷ್ಟು ತಾಳ್ಮೆ, ವಿವೇಕ ಇವೆರಡೂ ಕೂಡ ನಿಮಗೆ ತುಂಬ ಮುಖ್ಯವಾಗುತ್ತೆ. ಅಸೂಹೆ ಮಾಡದೆ ನೀವು ಎಲ್ಲ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋದರೆ, ನಿಮ್ಮ ಕಾರ್ಯಗಳಿಗೆ ನೀವು ಜ್ಞಾನ ಕೊಟ್ಕೊಂಡು ಹೋದರೆ ನಿಮ್ಮ ಎಲ್ಲದರಲ್ಲೂ ನೀವು ಯಶಸ್ವಿ ಪಡ್ಕೊಂಡು ಈ ಹಿಂದೆ ನಿಮಗೆ ಕಾಡಿದ ಆರೋಗ್ಯ ಸಮಸ್ಯೆ ಕೂಡ ಈ ಸಮಯದಲ್ಲಿ ನಿವಾರಣೆ. ಹೊಸ ಉದ್ಯೋಗದ ವಿಷಯ ಕೇಳಿ ನಿಮ್ಮ ಉತ್ಸಾಹ ಹೆಚ್ಚಿಗೆ ಆಗುತ್ತೆ. ಸಾಮಾಜಿಕ ನೀವು ಚಟುವಟಿಕೆಗಳಲ್ಲಿ ನಿಮ್ಮ ಉತ್ಸಾಹ ಹೆಚ್ಚಿಗೆ ಆಗುತ್ತೆ. ಒಂದಷ್ಟು ಜನರ ಪ್ರೀತಿಗೆ ನೀವು ಪಾತ್ರರಾಗ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟ ಪಡಿತಿರುವಂತಹ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಸಿಂಹ ರಾಶಿ, ಧನುರ್ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ ಹಾಗೆ ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಭಕ್ತಿ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ.